ಯಾರ್ಯಾರು ಪಿಗ್ಮೆಂಟೇಷನ್ ಹೋಗಲ್ಲ ಅಂತ ಹೇಳ್ತಾವ್ರೆ ಅಂಥವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ. 40 ದಿನ ಶುದ್ಧೀಕರಣ ಮಾಡಿರೋ ಅದ್ಭುತವಾದ ಸಿರಮ್ ಇದು. ಕೇವಲ ಸಿರಮ್ ಮಾತ್ರ ಅಲ್ಲ, ಇದರಲ್ಲಿ ಎಂತೆಂಥ ಎಣ್ಣೆ ಹಾಕಿದ್ದೀವಿ ಅಂದರೆ ನೀವೇ ಆಶ್ಚರ್ಯಪಟ್ಬಿಡ್ತೀರ. ಅಂಥ ಅದ್ಭುತವಾದ ಸುಮಾರು 6ರಿಂದ 7 ಥರ ಎಣ್ಣೆ ಹಾಕಿ 40 ದಿನ ಶುದ್ಧೀಕರಣ ಮಾಡಿ ಮತ್ತು ಬಿಸಿಲಲ್ಲಿ ಅದಕ್ಕೆ ಒಂದು ಟೆಂಪ್ರೇಚರ್ ಶಾಖ ಕೊಟ್ಟು ಮಾಡಿರೋ ಎಣ್ಣೆ ಬುಡದ ಸಮೇತ ಇದನ್ನು ತೆಗೆಯುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇವತ್ತು ಅದ್ಭುತವಾದ ಪಿಗ್ಮೆಂಟೇಷನ್ ಸಿರಮ್ ತಂದಿದ್ದೀನಿ. ಇಟ್ ಇಸ್ ನಾಟ್ ಓನ್ಲಿ ಪಿಗ್ಮೆಂಟೇಷನ್ ಸಿರಮ್. ನಿಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಬಂಗಿದೆಯೋ, ಎಲ್ಲೆಲ್ಲಿ ಕಪ್ಪಾಗಿದೆಯೋ ಬಂಗು ಬಂದು ಅಂಥ ಜಾಗಕ್ಕೆ ರಾಮಬಾಣ ಈ ಸಿರಮ್. ಇದು ಪಿಗ್ಮೆಂಟೇಷನ್ ಸಿರಮ್. ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಿ ಮಾಡ್ತಿರೋ ಸಿರಮ್. ಅಂಥ ಅದ್ಭುತವಾದ ಸಿರಮ್. ಅಂದರೆ ಪಿಗ್ಮೆಂಟೇಷನ್ ಹೋಗಲಾಡಿಸೋದಕ್ಕೆ ಮೂಲತಿ ಎಷ್ಟು ಪಾತ್ರ ವಹಿಸುತ್ತೋ ಅದಕ್ಕಿಂತ 1000 ಪಟ್ಟು ಪಾತ್ರ ಈ ಸಿರಮ್ ವಹಿಸುತ್ತೆ ಅಲ್ವಾ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಇವತ್ತು ಅದ್ಭುತವಾದ ಅಗೇನ್ ಕಮ್ಮಿ ಸ್ಟಾಕ್ ಇದೆ. ಕಮ್ಮಿ ಅಂದರೆ ಕಮ್ಮಿ ಸ್ಟಾಕ್ ಇದೆ. ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಕೇಳ್ತಿದ್ರಿ. ಎಸ್, ದ ಸ್ಕಿನ್ ವೈಟ್ನಿಂಗ್ ಇಸ್ ಬ್ಯಾಕ್, ಬಟ್ ಲಿಮಿಟೆಡ್ ಸ್ಟಾಕ್, ತುಂಬ ಲಿಮಿಟೆಡ್ ಸ್ಟಾಕ್. ಯಾಕೆ ಅಂದರೆ ನೆನ್ನೆನೇ ಎಲ್ಲ ನಮ್ಮ ಸಬ್ಸ್ಕ್ರೈಬರು ವಾಟ್ಸಪ್ಪಲ್ಲಿ ತೊಗೊಂಬಿಟ್ಟಿದ್ದಾರೆ. ಲಿಮಿಟೆಡ್ ಸ್ಟಾಕ್ ಅಂತ ಹೇಳಿದ್ದೀನಿ. ಅಗೇನ್ ಇದು ಪಿಗ್ಮೆಂಟೇಷನ್ ಸಿರಮ್. ಇದರಲ್ಲಿ ಏನೇನು ಬಳಸಿದ್ದೀನಿ ಅಂತ ನೀವು ಇವತ್ತಿನ ವೀಡಿಯೋಲಿ ನೋಡಿಬಿಟ್ರೆ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರ. ಈಗ ಒಂದು ವೀಡಿಯೋ ನಾನು ನಿಮ್ಗೆ ಶೇರ್ ಮಾಡಿದ್ದೆ ಲಾಸ್ಟ್ ವೀಕೋ ಬಿಫೋರ್ ದಟ್. ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ. ಎಸ್, ಇದರ ಪ್ರಿಪ್ರೇಷನ್ಗೋಸ್ಕರನೇ ಅದು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಇದು ಯೂಸ್ ಮಾಡಿದ ತಕ್ಷಣ ಅಪ್ಲೈ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಇಲ್ಲ. ನಾನು ಅದಕ್ಕೆ ಹೇಳಿದ್ದು ಇದು 1000 ಪಟ್ಟು ವರ್ಕ್ ಆಗುತ್ತೆ ಪಿಗ್ಮೆಂಟೇಷನ್ ಸಿರಮ್. ಇದನ್ನು ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕು. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನೇ ಹೇಮಾ. ಸುಮಾರು ಜನ ಕೇಳ್ತಾ ಇದ್ದಾರೆ ಹೇಮಾ ಸ್ಕಿನ್ ವೈಟ್ನಿಂಗ್ ಬಂತ ಅಂತ. ರೀಸ್ಟಾಕ್ ಆಗಿ 3/4 ಭಾಗ ಖಾಲಿ ಆಗೋದು. 3/4 ಅಂತ ಹೇಳಲ್ಲ, 90 ಭಾಗ ಖಾಲಿ ಆಗೋಗಿದೆ ನಿನ್ನೆ ಒಂದೇ ದಿನದಲ್ಲಿ. ಅದು ನಿನ್ನೆ ರಾತ್ರಿ ಆಲ್ಮೋಸ್ಟ್ 1.5 ಅವರಲ್ಲಿ ಖಾಲಿ ಆಗೋಗಿದೆ. ಒಂದು 10 ಭಾಗದಷ್ಟಿದೆ ಅಷ್ಟೇ. ಅದು ಈ ವಿಡಿಯೋ ಆದಮೇಲೆ ಎಷ್ಟು ಜನ ಬುಕ್ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಸೊ ನಿಮಗೆಲ್ಲ ಒಂದು ಸಲ ಕ್ಲೋಸಪ್ಪಲ್ಲಿ ತೋರಿಸ್ಬಿಡೋಣ ನಮ್ಮ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಸೋಪ್ನ. ಜನ ನನಗೆ ವಾಟ್ಸಪ್ಪಲ್ಲಿ ವಿಶ್ ಮಾಡಿದ್ರಿ ಯುಗಾದಿ ಹಬ್ಬದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ಬ್ಯುಸಿ ಇರೋದ್ರಿಂದ ಕೆಲವೊಂದು ರಿಪ್ಲೈ ನಾವು ಮಾಡೋಕ್ಕಾಗಲ್ಲ. ನೋಡಿ ಹೆಂಗಿದೆ ನಮ್ಮ ಸೋಪು. ಟೆಕ್ಸ್ಚರ್ ಪಿಗ್ಮೆಂಟೇಷನ್ ಹೋಗಲಾಡಿಸೋದಕ್ಕೆ 1000 ಪಟ್ಟು ಎಫೆಕ್ಟಿವ್ ಸಿರಮ್. ಮುಖನ ಪಳ ಅಂತ ಬೆಳ್ಳಕ್ಕೆ ಮಾಡೋದಕ್ಕೆ ಸ್ಕಿನ್ ವೈಟ್ನಿಂಗ್ ಸೋಪ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಬಿಲೇಟೆಡ್ ಆಗೋದ್ಮೇಲೆ ವಿಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ. ಯಾವ ರೀತಿ ಮಾಡಿದೆ ಈ ಸಿರಮ್ನ ಅಂತ ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ ಫ್ರೆಂಡ್ಸ್. ಚಿಕ್ಕ ಟಿಪ್ಸ್ ಹೇಳ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಇಲ್ಲೊಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಓಕೆನಾ. ಇಲ್ಲಿ ನಾನು 1.5 ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆಯಲ್ಲಿ ಆಲಿವ್ ಆಯಿಲ್ ಇದೆ, ಜೋಜೋಬಾ ಆಯಿಲ್ ಇದೆ, ಟ್ರೀ ಟೀ ಆಯಿಲ್ ಇದೆ, ಇನ್ನು 2ರಿಂದ 3 ಥರ ಎಸೆನ್ಷಿಯಲ್ ಆಯಿಲ್ ಇದೆ. ಒಂದು ಕಪ್ಪದ ಹಾಕ್ತಾಯಿದ್ದೀನಿ. ಓಕೆನಾ. ಓಕೆ, ಮತ್ತು ಕಂಪ್ಲೀಟ್ 1 ಕಪ್ ಅಂದರೆ ಅದರಲ್ಲಿ ಆಲಿವ್ ಆಯಿಲ್, ಜೋಜೋಬಾ ಆಯಿಲ್, ಟ್ರೀ ಟೀ ಆಯಿಲ್, ಎಸೆನ್ಷಿಯಲ್ ಆಯಿಲ್, ಆಯಿತಾ, ಇಷ್ಟು ಇದೆ. 4ರಿಂದ 5 ಥರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಫೈನ್, ಈ ಮೆಷರ್ಮೆಂಟ್ ಪಕ್ಕ ಇಟ್ಕೊಳ್ಳಿ. ಸೊ ಇವಾಗ ಇದು ಹಾಕ್ಕೊಂಡ್ಮೇಲೆ ಸುಮಾರು ಇಲ್ಲಿ ನಾನು ಏನಕ್ಕೆ ಇಷ್ಟು ಎಣ್ಣೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪಿಗ್ಮೆಂಟೇಷನ್. ಇದಿಷ್ಟು ಕಾಂಬಿನೇಷನಲ್ಲಿ ನಮಗೆ ಪಿಗ್ಮೆಂಟೇಷನ್ ತೆಗೆಯೋ ಶಕ್ತಿ ಇದೆ. ಜೋಜೋಬಾ ಆಯಿಲ್, ಟ್ರೀ ಟೀ ಆಯಿಲ್ದು ಎಲ್ಲ ಸೇರಿ ಅಂದರೆ ಒಂದು ಮೆಜರ್ಮೆಂಟ್ ಇರುತ್ತೆ. ಓಕೆ, ಅದಕ್ಕೆ ಅರ್ಧದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಆಯಿತಾ. ಗಾಣದ ಎಣ್ಣೆ, ವರ್ಜಿನ್ ಕೋಕೋನಟ್ ಆಯಿಲ್. ಫೈನ್, ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಎಲ್ಲ ಮಾಯಿಶ್ಚರೈಸರು ಪ್ಲಸ್ ನಮಗೆ ಸ್ಕಿನ್ನಲ್ಲಿ ಹೋಗಿ ಪೆನಿಟ್ರೇಟ್ ಆಗಿ ನಮ್ಮ ಸ್ಕಿನ್ನಲ್ಲಿರೋ ಪಿಗ್ಮೆಂಟೇಷನ್ ಬುಡದ ಸಮೇತ ತೆಗೆಯುತ್ತೆ ಈ ಆಯಿಲ್. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಗಾಜಿನ ಬಾಟ್ಲೆ ಹಾಕಬೇಕು. ನೋಡಿ ಇಷ್ಟು ಹಾಕಿದ್ದೀನಿ, ಒಂದು ಪಕ್ಕಾ ಮೆಜರ್ಮೆಂಟ್. ಆಯಿತಾ. ಇದನ್ನು ಹಾಕ್ಬಿಟ್ಟು ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ನಾನಿಲ್ಲಿ ಗ್ಲಿಸರಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರೋ ಗ್ಲಿಸರಿನು ನಿಮಗೆಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ನೀವು ಹಾಕಿದಾಗ ಈ ಥರ ನೊರೆ ಬಂದಿದೆ ಅಂದರೆ ಎಸ್, ಪರ್ಫೆಕ್ಟ್ ಮೆಷರ್ಮೆಂಟ್ ಅಂತ. 1/4 ಚಮಚದಷ್ಟು ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 2ರಿಂದ 3, ಡಿಪೆಂಡ್ ಆನ್ ದಿ ಕ್ವಾಂಟಿಟಿ ಆಫ್ ಆಯಿಲ್ ನೀವು ಎಷ್ಟು ಮಾಡ್ತಿದ್ದೀರೋ. ಸೊ ನೋಡಿ ಗ್ಲಿಸರಿನ್ನು ತೋರಿಸ್ತಾ ಇದ್ದೀನಿ.
ಡಿಪೆಂಡ್ ಆನ್ ದ ಕ್ವಾಂಟಿಟಿ ನೀವು ಎಷ್ಟು ಮಾಡ್ತಿದ್ದೀರೋ ಒಂದು 3 ವಿಟಮಿನ್ ಇ ಕ್ಯಾಪ್ಸ್ಯೂಲ್. ನನ್ನ ಕ್ವಾಂಟಿಟಿಗೆ ತಕ್ಕನಂಗೆ ನಾನೊಂದು 3 ಹಾಕಿದ್ದೀನಿ. ಎಸ್, ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಹಾಕಿದ್ರೆ ಮುಖ ಎಲ್ಲ ಎಣ್ಣೆ ಆಗೋಗುತ್ತೆ. ನಾನು ಇವತ್ತು ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಹೆಂಗೆ ಅದು ಎಣ್ಣೆ ಆಗಲ್ಲ ಈ ಸಿರಮ್ಮು ಅಂತ. ಓಕೆನಾ? ಆಮೇಲೆ ಇದು ಮಾಡಿ ಉಪಯೋಗಿಸಿದ್ವಿ, ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್, ಮಾಡಿ ಉಪಯೋಗಿಸೋಕೆ ಬರೋದೇ ಇಲ್ಲ, ನಿಮಗೇನು ಎಫೆಕ್ಟು ಆಗೋಲ್ಲ. ಅದು ಇಷ್ಟು ದಿನ ಅಂತ ಇರುತ್ತೆ, ಅದಕ್ಕೆ ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರ್ ಅದು ದಿನ ಬಿಸಿಲಲ್ಲಿ ಒಣಗಬೇಕು ಇನ್ ದ ಸೆನ್ಸ್ ಅದು ಇಂಡೈರೆಕ್ಟಾಗಿ ಹೀಟ್ ಆಗಬೇಕು. ಇದೇ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನಾನು ಲಾಸ್ಟ್ ವೀಡಿಯೋಲ್ಲಿ ಮಾಡಿದ್ದಿದ್ದು. ಓಕೆನಾ? ಅದನ್ನು ಒಂದು ಮೆಷರ್ಮೆಂಟು ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇಲ್ಲಿ ಹೆಂಗೆ ಅಂದರೆ ಅದೇ ಬಿಟ್ಕೊಳ್ಳುತ್ತೆ, ಸ್ಪೂನಿಂದನೇ ಅದು ಬಿಟ್ಕೊಳ್ಳುತ್ತೆ ಎಣ್ಣೆಲಿ. ಅಂದರೆ ನಿಮ್ಮ ಎಣ್ಣೆಯ ಮೆಷರ್ಮೆಂಟ್ ಪಕ್ಕಾ ಅಂತ ಇದರಲ್ಲೂ ಗೊತ್ತಾಗುತ್ತೆ ನಿಮಗೆ. ಅದು ನೀಟಾಗಿ ಹೋಗ್ತಿದೆ ಸ್ಪೂನಿಂದ ಆಚೆ, ಮತ್ತು ಎಲ್ಲೂ ನಿಮಗೆ ಗಂಟಾಗಲ್ಲ. ಸೊ ನಮ್ಮ ಸ್ಕಿನ್ ವೈಟ್ನಿಂಗ್ ಕ್ರೀಮು ಪರ್ಫೆಕ್ಟಾಗಿದೆ, ಪರ್ಫೆಕ್ಟ್ ಮೆಷರ್ಮೆಂಟು. ನಾನು ಎಲ್ಲೂ ಅಂಟ್ಕೊಳ್ತಿಲ್ಲ ನೋಡಿ, ನಿಮ್ಮ ಜೊತೆ ಒಂದೊಂದು ಸಲನೂ ಸ್ಪೂನ್ ತೆಗೆದು ತೋರಿಸ್ತಾ ಇದ್ದೀನಿ. ಎಸ್ ನೋಡಿ, ಬಿಟ್ಕೊಂಡು ಅದು ಎಲ್ಲೂ ಗಂಟಾಗಬಾರ್ದು ಸಿರಮು. ಆಮೇಲೆ ನೀವು ಕೈಯಾಗಿ ತೆಗಿಯೋದೆಲ್ಲ ಮಾಡಬಾರ್ದು ಇದು, ಯಾಕೆಂದರೆ ಇದು ಏನಂತೀವಿ ಒಂದು ಸ್ಟೆರಿಲೈಸ್ ಥರ ಇರುತ್ತೆ. ಸೊ ಬಾಟ್ಲು ಅಷ್ಟೇ ಬಿಸಿನೀರಲ್ಲಿ ತೊಳ್ಕೊಂಡಿರಬೇಕು. ಚೆನ್ನಾಗಿ ಅದು ಹೋಗಿದೆ ನೋಡಿ, ಸ್ಪೂನಿಂದ ಆಚೆ ಹೋಗಿದೆ ಆ ಕ್ರೀಮು, ಬಾಟ್ಲಲ್ಲಿ ಸೇರಿಕೊಂಡಿದೆ. ಇದಕ್ಕೆ ಇದಿದ್ರೇ ಆಗೋದು ಸಿರಮ್ ಅನ್ನೋದಕ್ಕೆ ಒಂದು ಕೈ ಮುಷ್ಟಿಯಷ್ಟು, ಇದು 1 ಗ್ರಾಮ್ಸ್. ಓಕೆನಾ? ಒಂದು ವೆಯ್ಟಲ್ಲೇ ಹಾಕ್ತಿರೋದು. ಒಂದು ಮೆಷರ್ ಮಾಡಿ ಮುಲತಿ ಸ್ಟಿಕ್ಸ್ ಹಾಕ್ತಾಯಿದ್ದೀನಿ. ಓಕೆನಾ? ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಲ್ವಾ? ಎಸ್, ಇದನ್ನು ಇಷ್ಟು ಟೆಂಪ್ರೇಚರಲ್ಲಿ ಕಾಯಿಸಬೇಕು ಬಿಸಿಲಲ್ಲಿ. ಯಾವ ಬಿಸಿಲು? ಬೆಳಗ್ಗೆನಾ, ಮಧ್ಯಾಹ್ನನ, ಸಾಯಂಕಾಲನ? ಪಾಯಿಂಟ್ ಟು ಬಿ ನೋಟೆಡ್. ಬೆಳಗ್ಗೆ ಎಳೆ ಬಿಸಿಲು, ಮಧ್ಯಾಹ್ನ ವಿಪರೀತ ಹೈ ಟೆಂಪ್ರೇಚರ್, ಸಂಜೆ ಸ್ವಲ್ಪ ಡೌನ್ ಇರುತ್ತೆ ಟೆಂಪ್ರೇಚರ್. ಸೊ ಆ ಟೆಂಪ್ರೇಚರೇ ಇದು ಕಾಯಬೇಕು. ಯಾವ ರೀತಿ ಕಾಯಬೇಕು? ಡೈರೆಕ್ಟಾಗಿ ಬಾಟ್ಲನ್ನು ಇಡಬೇಕಾ? ಸೊ ಇವೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು. ನಾವು ಇದು ಮಾಡಿದ ತಕ್ಷಣ ಅಪ್ಲೈ ಮಾಡ್ತೀವಿ ಅಂದರೆ 0 ರಿಸಲ್ಟ್ ಬರುತ್ತೆ. ಅದು ನಾನು ವೀಡಿಯೋಲೇ ಹೇಳ್ಬಿಡ್ತೀನಿ. ಸೊ ಇಷ್ಟು ದಿನ ಬಿಸಿಲಲ್ಲಿ ಈ ಟೆಂಪ್ರೇಚರ್ಲ ಇರಬೇಕು. ಮುಲತಿ ಸ್ಟಿಕ್ಸ್ ಒಂಥರ ಆಗುತ್ತೆ ಆ ಟೈಮಲ್ಲಿ, ಅಷ್ಟು ದಿನದಲ್ಲಿ. ಸೊ ಇದೆಲ್ಲ ಪ್ರೊಸೀಜರ್ಸು ಒಂದು ಸಿರಮ್ ಮಾಡೋದಕ್ಕೆ ನಾವು ಮಾಡಬೇಕಾಗತ್ತೆ. ಸೊ ಏನೋ ಸಿರಮ್ ಮಾಡಿದ್ವಾ ಉಪಯೋಗಿಸಿದ್ವಾ ಅನ್ನೋ ಖಂಡಿತವಾಗ್ಲೂ ಆಗೋಲ್ಲ. ಓಕೆನಾ? ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ನೋಡಿ ಮತ್ತೊಮ್ಮೆ ನಿಮ್ಮ ಜೊತೆ ಶೂಟ್ ಮಾಡ್ತಿದ್ದೀನಿ ಯಾವ ರೀತಿ ಇದೆ ಅಂತ. ಆಯಿತಾ ಫ್ರೆಂಡ್ಸ್? ನಾವು ಇಷ್ಟು ದಿನ ಆದಮೇಲೆ ಆ ಸಿರಮ್ ಯೂಸ್ ಮಾಡಬೇಕಾದ್ರೆ ಅದು ಕಂಪ್ಲೀಟಾಗಿ ಫೇಡ್ ಆಗೋಗಿರುತ್ತೆ. ಈಗ ಒಂದು ಬಾಟ್ಲು ತೊಗೊಂಡು ನೋಡಿ, ಇದೇ ಬಾಟಲ್ಸು, ಸ್ಪ್ರೇ ಬಾಟಲ್ಸ್. ಓಕೆ, ಇದನ್ನು ಡೈರೆಕ್ಟಾಗಿ ನೀವು ಮನೇಲಿ ನಮಗೋಸ್ಕರ ಪರ್ಸ್ನಲಾಗಿ ಮಾಡ್ಕೊಳ್ಳೋದ್ರೆ ಬಾಟ್ಲಲ್ಲಿರಲಿ, ಇಲ್ಲ ಬೇರೆಯವ್ರಿಗೆ ಮಾಡ್ಕೊಡ್ತೀರ ಅಂದರೆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಓನ್ ಇದಕ್ಕೂ ಸ್ಪ್ರೇ ಬಾಟ್ಲಲ್ಲೇ ಹಾಕ್ಕೊಳ್ಬೋದು. ಇದು ರಾಮಬಾಣ 1000% ವರ್ಕಿಂಗ್. ಯಾಕೆಂದರೆ ಇದರಲ್ಲಿ ಎಂತೆಂಥ ಎಣ್ಣೆ ಇದೆ, ಜೋಜೋಬಾ ಇದೆ, ಆಲಿವ್ ಆಯಿಲು ಅಷ್ಟೇ. ಇದೇ ಬ್ರ್ಯಾಂಡು, ಇದೇ ಕಂಪನಿ ಅನ್ನೋದಕ್ಕಿಂತ ಇದು ಕ್ವಾಲಿಟಿ ಹೇಗೆ ಅನ್ನೋದು ಮುಖ್ಯ. ಇದು 600 - 700 ರೂಪಾಯಿ ಇರುತ್ತೆ ಆಲಿವ್ ಆಯಿಲು, ಹೈ ಕ್ವಾಲಿಟಿ ವಿತ್ ಹೈ ಇದು ಅಂದರೆ. ಓಕೆನಾ? ಇದೊಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ನಾನು ಯಾವ ರೀತಿ ಉಪಯೋಗಿಸೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಬಾಟ್ಲಲ್ಲಿ ಓಪನ್ ಮಾಡಲ್ಲ ನಾನು, ನಮ್ಮ ಸ್ಟೋರೇಜ್ ಬಾಟ್ಲ್, ಯಾಕಂದರೆ ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗುತ್ತೆ. ಇದು ಓಪನ್ ಮಾಡಿ ನಾವು ಇದು ಮಾಡೋದು ಸರಿ ಹೋಗೋಲ್ಲ. ಓಕೆನಾ? ನಮ್ಮ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಡಿರೋ ಜೊತೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದನ್ನು ಇಷ್ಟು ಟೈಮ್ ನೋಡಿ, ಕೆಳಗಡೆ ಒಂದು ಸಲ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ, ಎಣ್ಣೆ ಇಲ್ಲಿ ನೋಡಿ ಯಾವ ರೀತಿ ಇದೆ. ಓಕೆ, ಇಲ್ಲಿ ನೋಡಿ ಕಾಣ್ತಿದೆಯಲ್ಲ ನಿಮಗೆ? ಎಸ್, ಇದೇ ಆ ಮೆಡಿಸನ್ ನಾವು ಯೂಸ್ ಮಾಡಿರೋದು. ಓಕೆನಾ? ಇದು ಇಷ್ಟು ದಿನ ಅಂತ ನಾವು ಬಿಸಿಲಲ್ಲಿ ಇಡಬೇಕಾಗತ್ತೆ. ಓಕೆ, ನಾಟ್ ದ ಡೈರೆಕ್ಟ್ ಸನ್ಲೈಟ್, ಅದು ಪ್ರೊಸೀಜರ್ ಇದೆ ನೋಡಿ. ಕಾಣ್ತಿದೆಯಾ ಸೆಟ್ಲಾಗಿರೋದು? ಓಕೆ, ಇದರಲ್ಲಿ ಏನಿದೆ, ಪ್ರತಿಯೊಂದು ಆಯುರ್ವೇದಿಕ್ ಪ್ರೂವನ್. ಇದರಲ್ಲಿ ಮುಲತಿ ಸ್ಟಿಕ್ಸ್ ಇದೆ, ಆಯಿತಾ? ಮತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದೆ, ಗ್ಲಿಸರಿನ್ ಇದೆ, ಜೋಜೋಬಾ ಆಯಿಲ್ ಇದೆ, ಆಲಿವ್ ಆಯಿಲ್ ಇದೆ, ಮತ್ತು ಟ್ರೀ ಆಯಿಲ್ ಇದೆ. ಪ್ರತಿಯೊಂದು ಎಸೆನ್ಷಿಯಲ್ ಆಯಿಲ್ಸು ಇದರಲ್ಲಿದೆ. ಓಕೆ, ಸೊ ನೋಡಿ, ಇದನ್ನು ನಾನು ಮಾಡಿ ಇದನ್ನು 3ನೇ ಬಾಟ್ಲು, ಇನ್ನೂ 1-2 ಬಾಟ್ಲು ಬಿಸಿಲಲ್ಲಿ ಇಟ್ಟಿದ್ದೀನಿ. ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನನ್ನ ಹತ್ರ ಸ್ಪ್ರೇ ಬಾಟ್ಲು ಖಾಲಿ ಆಗೋಯಿತು. ಜಸ್ಟ್ 1 or 2 ಡ್ರಾಪ್ಸ್. ಇದಕ್ಕೆ ಯಾವಾಗ ಅಪ್ಲೈ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ಯಾಕೆ ಸ್ಪ್ರೇ ಬಾಟ್ಲು ಇಲ್ವಾ ಅಂತ ಅವ್ರಿಗೆ ಖಾಲಿ ಆಗೋಗಿದೆ ಸ್ಪ್ರೇ ಬಾಟ್ಲು, ಯಾಕಂದರೆ ಎಲ್ಲರಿಗೂ ಪಾರ್ಸಲ್ ಹೋಯ್ತಲ್ಲ. ಸೊ ನೋಡಿ, ಇದು ಯಾವಾಗಂದರೆ ಆವಾಗ ಹಚ್ಕೊಳ್ಳೋದಲ್ಲ. ಓಕೆ,
ಇದು ಸೂರ್ಯನ ಶಾಖ ಇಂಡೈರೆಕ್ಟಾಗಿ ಡಿಫ್ಯೂಸ್ ಆಗಬೇಕು. ಓಕೆ, ಎಸ್. ಇದಕ್ಕೆ ಹೆಂಗಂದ್ರೆ ಹಂಗೆ ಹಾಕಲ್ಲ, ಇದೊಂದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ಪ್ರತಿಯೊಂದು ನಾನು ಯೂಸ್ ಮಾಡಿರೋದಕ್ಕೂ ಪರ್ಫೆಕ್ಟ್ ನೋಡಿ. ಇಷ್ಟೇ ಹಾಕಬೇಕು ಮುಲತಿ ಕಡ್ಡಿ, ಇಷ್ಟೇ ಆಲಿವ್ ಆಯಿಲ್ ಇರಬೇಕು, ಇಷ್ಟೇ ಜೋಜೋಬಾ ಆಯಿಲ್, ಇಷ್ಟೇ ಟ್ರೀ ಟೀ ಆಯಿಲ್, ಇಷ್ಟೇ ಎಸೆನ್ಷಿಯಲ್ ಆಯಿಲ್, ಇಷ್ಟೇ ವಿಟಮಿನ್ ಇ ಆಯಿಲ್, ಇಷ್ಟೇ ಸ್ಪೂನಲ್ಲೂ ಗ್ರಾಮ್ಸು ಸ್ಕಿನ್ ವೈಟ್ನಿಂಗ್ ಕ್ರೀಮ್, ಆಯಿತಾ, ಹೋಮ್ ಮೇಡ್ ಅದು. ಇಷ್ಟು ಇರುತ್ತೆ ನೋಡಿ. ಆಮೇಲೆ ಇಷ್ಟೇ ದಿನ ಅದನ್ನು ನೆನೆಸ್ಬೇಕು, ಇಷ್ಟೇ ದಿನ ಅದನ್ನು ಸೂರ್ಯನ ಕಿರಣಗಳಲ್ಲಿ ಇಡಬೇಕು. ದೀಸ್ ಆರ್ ದ ಪ್ರೊಸೀಜರ್ಸ್ ಟು ಬಿ ಫಾಲೋಡ್. ನಾವು ಒಂದು ಸಿರಮ್ ಮಾಡಬೇಕಾದ್ರೆ, ಅದಕ್ಕೆ ಸಿರಮ್ ಸ್ವಲ್ಪ ಲೇಟು ಅಂತ ಹೇಳೋದು. ಓಕೆನಾ? ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ಗೆ ನಾನು ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಮುಲತಿ ಸಿರಮ್ ಬಗ್ಗೆ. ಅಂಥ ಅದ್ಭುತವಾದ ರಿಸಲ್ಟು ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲಿ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ.